ಅಂತ. ಒಂದು ದಿವಸ ಸಾಕ್ರೆಟಿಸನ್ನು ಭೇಟಿಯಾಗಲಿಕ್ಕೆ ಒಬ್ಬ ಬಂದ. ಆತ ಬಹಳ ದೊಡ್ಡ ಶ್ರೀಮಂತ. ಅವನದು 100 ಎಕರೆ ಭೂಮಿ, ಬಹಳ ದೊಡ್ಡ ಭೂಮಿ, ಲ್ಯಾಂಡ್ ಲಾರ್ಡ್ ಆಗಿದ್ದ, ಭೂ ಒಡೆಯನಾಗಿದ್ದ, ಭೂ ಮಾಲೀಕ. ಬರೇ ಭೂ ಮಾಲೀಕ ಅಷ್ಟೇ ಅಲ್ಲ, ಲಾರ್ಡ್. ಎಷ್ಟು ಚಂದದ ಇಂಗ್ಲೀಷ್ದಾಗ ಶಬ್ದ. ಲ್ಯಾಂಡ್ ಲಾರ್ಡ್ ಅಂದ್ರೆ ನಿಮ್ಗೆ ಎಷ್ಟು ಆನಂದ ಆಗ್ತದೆ, ಒಕ್ಕಲಿಗೆ ಅಂದ್ರೆ ಆನಂದ ಆಗ್ತದೆ. ಅವನಿಗೂ ಭೂಮಿ ಅದ, ಇವನಿಗೂ ಭೂಮಿ ಅದ, ಅದರ ಲ್ಯಾಂಡ್ ಲಾರ್ಡ ಬೇರೆ. ಹಂಗ ಇದ್ದ. ಎಲ್ಲ ಕಡೆ ಹೋದ್ರು ಸಹಿತ ಐ ಆಮ್ ಎ ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತಿದ್ದ. ಹಂಗಿತ್ತು ಆವಾಗಿನ ಕಾಲಕ್ಕೆ, ಜನ ಗೌರವ ಕೊಡ್ತಿದ್ರು. ಅವ ಬಂದು ಸಾಕ್ರೆಟಿಸನ ಭೇಟಿಯಾಗಿ ಐ ಆಮ್ ಎ ಲ್ಯಾಂಡ್ ಲಾರ್ಡ್ ಅಂದ. ಸಾಕ್ರೆಟಿಸ್ಗೆ ಲ್ಯಾಂಡ್ ಏನು ಲಾರ್ಡ್ ಏನು ಎರಡು ಅಷ್ಟು. ಅದು ಇವನಿಗೆ ಗೊತ್ತಿರಲಿಲ್ಲ. ಸಾಕ್ರೆಟಿಸ್ ಬಹಳ ದೊಡ್ಡ ಮನುಷ್ಯ, ಅವನು ಪರಿಚಯ ಮಾಡ್ಕೋಬೇಕು, ನನ್ನ ಪರಿಚಯ ಅವನಿಗೆ ಹೇಳಬೇಕು ಅಂತ ಬಂದಿದ್ದ. ಅವಾಗ ಸಾಕ್ರೆಟಿಸ್, ಇಫ್ ಯು ಆರ್ ಎ ಲ್ಯಾಂಡ್ ಲಾರ್ಡ್, ಕೇಳ್ದ, ನಿನಗೆ ಭೂಮಿ ಅದ ಅಲ್ಲ? ಹೌದು, ನಾನು ಭೂ ಒಡೆಯ ಅಂದ. ಎಷ್ಟದ ಭೂಮಿ ಅಂದ ಸಾಕ್ರೆಟಿಸ್. ಅವ ಅಂದ, 1,000 ಎಕರೆ ಭೂಮಿ ಅದ. ತೋರಿಸ್ತೀಯೇನು ಅಂದ ಸಾಕ್ರೆಟಿಸ್. ಅವನೊಂದು ಪ್ರಶ್ನೆನೇ ವಿಚಿತ್ರ. ಅವ ಲ್ಯಾಂಡ್ ಲಾರ್ಡ್ ಹೇಳ್ದ, ನಾ ಹೊಲಕ್ಕೆ ಬರ್ತೀಯೇನು ಅಂದ. ಅಲ್ಯಾಕೆ ತೋರಿಸ್ಬೇಕು, ಇಲ್ಲೊಂದು ನಕ್ಷೆ ಅದ, ಭೂಮಂಡಲದ ನಕ್ಷೆ ಅದ ಇಲ್ಲೇ, ಇದರಾಗ ನಿನ್ನ 1,000 ಎಕರೆ ಎಲ್ಲದಾವ ತೋರಿಸು ಅಂದ. ಅಲ್ಲೊಂದು ಅಥೆನ್ಸ್ ಪಟ್ಟಣದವರು ಮುನ್ಸಿಪಾಲಿಟಿ ಇರ್ತದಲ್ಲ, ಅಲ್ಲೇ ಒಂದು ದೊಡ್ಡ ನಕ್ಷೆ ಹಾಕಿದ್ರು, ಒಂದು ಹೀಗೆ. ಅದರಾಗ ಅಥೆನ್ಸ್ ಅಂತ ಒಂದು ಟಿಕ್ ಇಟ್ಟಿದ್ರು. ಅದು ಉಳಿದೆಲ್ಲ ಗ್ರೀಕ್ ದೇಶ, ಸುತ್ತಮುತ್ತಲಿನ ದೇಶಗಳು, ಇಟಾಲಿ, ಫ್ರಾನ್ಸು, ಸ್ವಿಟ್ಜರ್ಲೆಂಡು, ಸುತ್ತೇನದಾವ ಇವೆಲ್ಲ ಇದ್ದು ಅದರಾಗ. ಅದು ನಕ್ಷೆ ಈ ಟೇಬಲ್ದಷ್ಟು. ಅದರಾಗ ಹಿಂಗಿಟ್ಟ, ನೋಡು ಇದು ನಕ್ಷೆ, ಇವರೇ ಎಲ್ಲ ಗ್ರೀಕ್ ದೇಶದ ದೊರೆಗಳೆಲ್ಲ ತೆಗೆದಾರ, ಇದರಾಗ ನಿಂದೆಲ್ಲದ ಸ್ವಲ್ಪ ತೋರಿಸು ಅಂದ. ಅವ ಹುಡುಕ್ಯಾಡ್ದ. ಅಥೆನ್ಸ್ ಪಟ್ಟಣವೇ ಒಂದು ಚಿಕ್ಕಿತ್ತಲ್ಲೇ. ಇನ್ನು ಇವನ್ ಮನಿ, ಇವನ್ ಹೊಲ. ಅವ ಅಂದ, ಸಣ್ಣ ಮುಖ ಮಾಡ್ಕೊಂಡು ಹೇಳ್ದ, ಇದು ನಮ್ಮ ಈ ನಕ್ಷೆಯೊಳಗೆ ನಂಬುದು ಕಾಣೋದು ಬಹಳ ಕಷ್ಟ. ಎಲ್ಲರೇ ಅದ ಹೇಳು ಅಂದ. ಇಲ್ಲೇ ಎಲ್ಲರೇ ಇರಬೇಕು ಅಂದ. ಅವಾಗ ಸಾಕ್ರೆಟಿಸ್ ಹೇಳ್ದ, ತಿಳಿದ್ರೆ ಇಲ್ಲೇ ಎಲ್ಲೇ ಇರಬೇಕು, ತಿಳಿದಿದ್ರೆ ಲ್ಯಾಂಡ್ ಲಾರ್ಡ್, ಗೊತ್ತಿಲ್ಲದಾಗ ನಾನೇ ರಾಜ, ಗೊತ್ತಾದ ಬಳಿಕ ಜಗತ್ತು ಅದ್ಭುತ. ನಾ ಇಲ್ಲ. ಇದು ಸಾಕ್ರೆಟಿಸ್. ಅಂದಿನಿಂದ ಲ್ಯಾಂಡ್ ಲಾರ್ಡ್, ನಾ ಲಾರ್ಡ್ ಅಂತೂ ಒಂದು ದಿವಸ ಹೇಳಲಿಲ್ಲ. ಯಾರೇ ಕೇಳಿದ್ರೆ ಸಾಕ್ರೆಟಿಸ್ ಎದುರಿಗೆ ಬರ್ತಿದ್ದ, ನಕ್ಷೆ ಎದುರಿಗೆ ಬರ್ತಿತ್ತು. ಎಲ್ಲದ ಅಂಥಂಥ 1000 ಎಕರೆದವ್ರೇ ಈ ಮ್ಯಾಪ್ದಾಗ ಮೂಡಿಲ್ಲ, ನಿಮ್ಮದು ಒಂದು ಪ್ಲಾಟ್ ಎಲ್ಲಿ ಪ್ಲಾಟು? ಅದರಾಗ ಇತ್ತೀಚೆಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅಪಾರ್ಟ್ಮೆಂಟ್, ಒಂದ ಪ್ಲಾಟ್ದಾಗ 50 ಜನ, 50 ಕುಟುಂಬಗಳು, ಅದೇ ಜಾಗ ಒಂದೇ, ಮ್ಯಾಲೆ ಏರ್ಕೋತ. ಎಲ್ಲಿ ನಾವು, ಎಲ್ಲಿ ನಮ್ಮ ಸಂಪತ್ತು ಯಾವುದು? ಜಗತ್ತನ್ನ ನೋಡಿದರೆ ಅಲ್ಪ, ಇನ್ನು ಆತ್ಮವಸ್ತುವನ್ನು ನೋಡಿದರೆ ಅಲ್ಪಂ. ಜ್ಞೇಯಂ ಅಲ್ಪಂ. ಜ್ಞೇಯ ಅಂದ್ರೆ ಸಮಸ್ತ ಜಗತ್ತ, ಇದು ಅಲ್ಪ. ಎಷ್ಟು ಚೆನ್ನಾಗಿ
ಅಲ್ಪಂ, ಆವಾಗ ನಿನಗೆ ಜ್ಞಾನ ಆಗ್ತದೆ. ಅದು ಜ್ಞಾನ. ಜ್ಞಾನ ದೃಷ್ಟಿ ಬಂತು ಅಂದರೆ ಯೋಗಿಗೆ ಜ್ಞಾನ ದೃಷ್ಟಿ ಬರ್ತದೆ, ಸತ್ಯ ಜ್ಞಾನ ಉಂಟಾಗಿರ್ತದೆ. ಅವನ ಕಣ್ಣಿಗೆ ಜಗತ್ತೆಲ್ಲ ಸುಮ್ಮನೆ ಒಂದು ಸಣ್ಣ ಸಣ್ಣ. ಬಹಳ ದೊಡ್ಡ ಮನೆ ಕಟ್ಟಾರ ಅಂದ್ರು ಜಗತ್ತನ್ನೇ ಆಳ್ತಾರ ಅಂದ್ರು ಸಣ್ಣವ್ರು. ಹಿಂಗೆ ಆ ಬಳಿಕ ಪೈಪೋಟಿ ಪ್ರಶ್ನೆ ಇಲ್ಲದ. ಒಂದು ಸಣ್ಣ ಕುರ್ಚಿ ಮಗ್ಲು ಒಂದು ದೊಡ್ಡ ಕುರ್ಚಿ ಅಷ್ಟೇ ಒಂದು ಇಂಚ ಹಾಕ್ರಿ, ಕುಂತವ್ರಿಗೆ ಹೆಂಗಂಗೆ ಅನಿಸ್ತದೆ. ನನ್ನ ಸಣ್ಣ ಕುರ್ಚಿ ಮೇಲೆ ಕೂಡಿಸ್ರಿ, ಅವ್ರನ್ನ ಇನ್ನೊಬ್ಬರನ್ನ ದೊಡ್ಡ ಕುರ್ಚಿ ಮೇಲೆ ಕೂಡಿಸ್ರಿ, ನನಗೆ ಹೆಂಗೆ ಅನಿಸ್ತದೆ, ಅವ್ರಿಗೆ ಹೆಂಗೆ ಅನಿಸ್ತದೆ. ಕುರ್ಚಿಗಳು ತಣ್ಣಗದಾವ, ನಮ್ಮ ತಲೆ ಕಾಯಕ್ಕೆ ಶುರುವ. ಹೌದಲ್ಲ ಹೇಳಿ? ಇವೆರಡು ಕುರ್ಚಿಗಳೇ ಸುಮ್ಮನೆ ಸಣ್ಣ.